ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಮಾಜಿ ಸಚಿವರು, ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರರು, ಜೆಡಿಎಸ್ನ ಉಪನಾಯಕರು, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಹೊಂದಾಣಿಕೆಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಹೊಂದಾಣಿಕೆಯ ನಂತರ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಇವತ್ತು ಬೀದರ್ನಲ್ಲಿ ನಮ್ಮ ಸಚಿವರು ಯಾರಂತಂದ್ರೆ ಬಂಡೆಪ್ಪ ಕಾಶಂಪುರ್, ಅದಕ್ಕಾಗಿ ಅವರು ಇವತ್ತು ಜನ್ಮದಿನ ಇದೆ. ಇವತ್ತು ಜನ್ಮದಿನದ ನಿಮಿತ್ತವಾಗಿ ನಾವು ಪತ್ರಕರ್ತರ ಸಂಘದಿಂದ ಪದಾಧಿಕಾರಿಗಳಿರ್ತಕ್ಕಂಥ ನಮ್ಮವರು ಕಾರ್ಯದರ್ಶಿ ಪೃಥ್ವಿರಾಜ್, ಸುನಿಲ್ ಕುಮಾರ್ ಭಾವಿಕಟ್ಟಿ, ಶಂಕರ ಚೊಂಡಿ, ನಮ್ಮ ಸುನಿಲ್ ಕುಮಾರ್ ಕುಲಕರ್ಣಿ, ನಾನು ನಾಲ್ಕು ಎಲ್ಲರೂ ಕೂಡ ಪತ್ರಕರ್ತರ ಸಂಘದ ಪರವಾಗಿ ಬಂಡೆಪ್ಪ ಕಾಶಂಪುರ್ ಮಾಜಿ ಸಚಿವರು, ನಮ್ಮ ಪ್ರಗತಿ ದೂರದರ್ಶನ ಇರ್ತಕ್ಕಂಥ ವ್ಯಕ್ತಿಯವರವರಿಗೆ ದೇವರ ಆಯುಷ್ಯ, ಆರೋಗ್ಯ, ಅಷ್ಟ ಸಂಪತ್ತು, ಒಂದು ಸಂಪತ್ತಲ್ಲ 8 ಸಂಪತ್ತುಗಳನ್ನು ಕೊಟ್ಟು ಕಾಪಾಡಿ ಯಾವಾಗ ಅವರು ಬೀದರ್ನ ಸೋಲಪ್ಪಿದಾರ, ಎರಡನೇ ಅವಧಿಗೆ ಅವರು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಒಂದ್ಸಲ ಸೋದರ ನೆಕ್ಸ್ಟ್ ಮಂತ್ರಿ, ಮತ್ತೆ ಈ ಸೋದರ ಮತ್ತು ಉನ್ನತವಾದಂತ ಸ್ಥಾನಕ್ಕೆ ಬಂದ ಮೇಲೆ ಮಾತ್ರ ನಮ್ದೆಲ್ಲ ಉದ್ಧಾರ ಆಗ್ತಕ್ಕಂಥ ಮಾತಾಡಿ ಅವ್ರ ಹತ್ರ ಒಳ್ಳೆಯ ಒಂದು ಉತ್ಸಾಹ ತುಂಬಲಿ ಅಂತಕ್ಕಂಥ ಮಾತನಾಡ್ತಾರೆ. ಜೈ ಜಯ ಕರ್ನಾಟಕ. ತುಳಜಾ ಭವಾನಿ ಮಾತಾ ಕಿ ಜೈ, ಮಾತಾ ಕಿ ಜೈ. ಸಿನಿಮಾ ಹಾಡುಗಳ ನಡುವೆ ಜನಪದ ಕಳೆದುಕೊಳ್ಳುತ್ತಾರೆ. ಭಕ್ತಿ ಸಂಗೀತ, ವಚನ ಸಾಹಿತ್ಯ, ಎಲ್ಲ ಜಾನಪದ ಹರಡಿರಲಿ ಎನ್ನುವ ಭಾವ ಮಕ್ಕಳಿಗೆ ಜನಪದ ಕಲಿಸಿ, ಮಕ್ಕಳಿಗೆ ಈ ಜಾನಪದ ಕಲೆಯನ್ನ ಕಲಿಸೋದ್ರ ಮೂಲಕ ಈ ಕಲೆಯನ್ನು ಉಳಿಸಿ ಅಂತ ವಿನಂತಿ ಮಾಡ್ತಾರೆ. ಯಾಕೆಂದ್ರೆ ತಾಯಂದ್ರ ಬಾಯಿಯಲ್ಲಿ ಅದ್ಭುತವಾದ ಜನಪದ ಇದೆ. ಸೋಬಾನೆ ಪದ, ಬೀಸೋಕಲ್ ಪದ, ಜೋಗುಳ ಪದಗಳು, ಜೋಳದ ಚಪ್ಪಾಳೆ ಹಾಕಿದ ಮೂಲಕ ಈ ಎಲ್ಲ ನಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಓಂಪ್ರಕಾಶ್ ಪೂಜಾರಿ ಅವರು, ನಮ್ಮ ಅಜುನೇ ಮುಖಂಡರಾಗಿರುವಂತಹ ಪುಂಜಿತರಾವ್ ಪಾಟೀಲ್, ನಮ್ಮ ಜಾನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಜೀವನವರು ನಮ್ಮ ಕರ್ನಾಟಕದಲ್ಲಿ ಹೊರದೇಶಗಳಲ್ಲಿ ಸುಮಾರು 10 ದೇಶಗಳಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.